ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಹೆಲ್ತಿ ಹಾಗೂ ತುಂಬ ಸಿಂಪಲ್ ಆದ ಒಂದು ನಿಮಗೆ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಡಿನ್ನರ್ ಟೈಮಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೆ, ನಿಮ್ಮ ಆಫೀಸಿಗೆ ಎಲ್ಲದಕ್ಕೂ ಕೂಡ ತೊಗೊಂಡೋಗ್ಬೋದು. ಇದಕ್ಕೆ ಬೇಕು ಫಸ್ಟಿಗೆ ಅಕ್ಕಿ. ಇಲ್ಲಿ ನಾನು 2 ಕಪ್ಪಷ್ಟು ವೈಟ್ ರೈಸ್, ಯಾವುದೇ ಬೆಳ್ತಕ್ಕಿ ಆಗುತ್ತೆ, ನೀವು ನೆನೆ ಹಾಕಿದರೆ ಆಯಿತು. ರೇಷನ್ ಅಕ್ಕಿ, ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಯಾವುದು ಕೂಡ ಆಗುತ್ತೆ. ನೀವು ಅದನ್ನು ನೆನೆ ಹಾಕಿ 1-2 ಗಂಟೆ, ಆಮೇಲೆ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಈ ರೀತಿ ಒಳ್ಳೆ ರೀತಿ ಗ್ರೈಂಡ್ ಮಾಡಿದರೆ ಆಯ್ತು ಇದನ್ನು. ಆಮೇಲೆ ಇದಕ್ಕೆ ಬೇಯಿಸಿದ 2 ಸಣ್ಣ ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೀನಿ. ತುಂಬ ದೊಡ್ಡದು ಬೇಡ, ದೊಡ್ಡ ಇರೋದ್ರಿಂದ ನಾನಿಲ್ಲಿ 1.5 ಅಷ್ಟು ಹಾಕಿದ್ದೀನಿ. ಇಲ್ಲದ್ರೆ ಸಣ್ಣದು 2 ಹಾಕಿದರೆ ಸಾಕು. ಈ ರೀತಿ ಇವಾಗ ದೋಸದ ಹಿಟ್ಟೆಲ್ಲ ಯಾವ ರೀತಿ ಹದಕ್ಕೆ ಬರುತ್ತೆ ನೋಡಿ, ಆ ರೀತಿ ಬಂದಿದೆ. ಸ್ವಲ್ಪ ಗಟ್ಟಿ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ನೀವು ಬೆರೆಸಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಬರಬೇಕು ಹಿಟ್ಟು. ಇವಾಗ ಇದಕ್ಕೆ ಏನೆಲ್ಲ ಬೇಕು, ಇಲ್ಲಿ ಹಸಿಮೆಣಸಿನಕಾಯಿ, ಶುಂಠಿ, ನೀರುಳ್ಳಿ ಹಾಗೂ ನಾನು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ. ಓಕೆ, ಹಿಟ್ಟನ್ನೊಂದು ಪಾತ್ರೆಗೆ ಹಾಕೋಣ ಹಾಗೂ ಸಣ್ಣದಾಗಿ ಹೆಚ್ಚಿದ ಎಲ್ಲ ತರಕಾರಿಯನ್ನು ಇದಕ್ಕೆ ಹಾಕಿಬಿಡೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಜೀರಾ ಹಾಗೂ ಸ್ವಲ್ಪ ಗರಂ ಮಸಾಲ, ಬೇಕಾ ಬೇಡವಾ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಸ್ವಲ್ಪ ಗರಂ ಮಸಾಲ ಹಾಕಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಬೇಕಿದ್ದರೆ ಸ್ವಲ್ಪ ಸಕ್ಕರೆ ಹಾಗೂ ತೆಂಗಿನಕಾಯಿ ಅದನ್ನು ಕೂಡ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ತಾವಕ್ಕೆ ಎಣ್ಣೆಯನ್ನು ಹಾಕೋಣ. ತೆಂಗಿನ ಎಣ್ಣೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ 1 ಚಮಚದಷ್ಟು ಇದನ್ನು ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟರೆ ಆಯಿತು. ತುಂಬ ತೆಳು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಇರಬಾರ್ದು. ಈ ಹದಕ್ಕೆ, ದೋಸದ ಹಿಟ್ಟೆಲ್ಲ ಯಾವ ಹದಕ್ಕಿರುತ್ತೆ ಅದೇ ರೀತಿ ಇದ್ದರೆ ಆಯಿತು. ನೋಡಿ, ಸ್ವಲ್ಪ ನೀವು ಚಮಚದಿಂದ ಈ ರೀತಿ ಸ್ಪ್ರೆಡ್ ಮಾಡಿ. ನೋಡಿ, ಹೀಗೆ ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಆಲೂಗೆಡ್ಡೆ ಎಲ್ಲ ಹಾಕಿದ್ರಿಂದ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್, 2 ಸೈಡ್ ಕೂಡ ಖಡಕ್ಕಾಗಿ ನೀವು ಇದನ್ನು ಫ್ರೈ ಮಾಡಿ. ಎಷ್ಟು ಚೆಂದ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆ ರುಚಿ ಇದೆ. ಚಟ್ನಿಯೊಂದಿಗೆ ನೀವು ಇದನ್ನು ತಿನ್ಬೋದು ಅಥವಾ ಹೀಗೇನೂ ರುಚಿ ಇರುತ್ತೆ. ಸಾಸೊಂದಿಗೆ ಕೂಡ ನೀವು ಮಕ್ಕಳಿಗೆ ಇದನ್ನು ಕೊಡ್ಬೋದು. ನೋಡಿದ್ರಲ್ಲ, ಸಿಂಪಲ್ ಇದೆ. ಅದೇ ರೀತಿ ಎಲ್ಲವನ್ನು ಕೂಡ ಮಾಡಿದ್ರಾಯಿತು. ಹಾಗೂ ಇದು ತುಂಬ ಹೊತ್ತು ಕೂಡ ಹಿಡಿಯಲ್ಲ, ಬೇಗನೆ ಆಗಿ ಕೂಡ ಹೋಗುತ್ತೆ. ಹಾಕಿದ ತಕ್ಷಣ ಸೈಡಲ್ಲಿ ಎಣ್ಣೆಯನ್ನು ಹಾಕಿ ಇದನ್ನು ಮುಚ್ಚಿಟ್ಟುಬಿಡಿ. ಒಂದು ಸೈಡ್ ಬೆಂದಿದ್ದೆ ತೆಗೆದು ಇನ್ನೊಂದು ಸೈಡ್ ನೀವು ಹಾಕಿದರೆ ಆಯಿತು. ಇದೇ ರೀತಿ 2 ಸೈಡ್ ಕೂಡ ನೀವು ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಿ. ನೋಡಿದ್ರಲ್ಲ, ಎಷ್ಟೊಂದು ಸಿಂಪಲ್ ಉಂಟು. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡ್ಬೋದು ನೀವು ಇದು. ಹಾಗೂ ತುಂಬ ಟೇಸ್ಟ್ ಕೂಡ ಇರುತ್ತೆ, ಹೊಟ್ಟೆ ಕೂಡ ಗಟ್ಟಿ ಇರುತ್ತೆ, ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.